ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ ರಣಾಂಗಣಕ್ಕೆ ಇಳಿದಿದ್ದಾರೆ ನಮ್ಮ ಪ್ರಭೃತಿಯಾದಂಥ ಸನ್ಮಾನ್ಯ ಶ್ರೀ ಕಪಿಲ್ ಸಿಬಲ್. ಕಪಿಲ್ ಸಿಬಲ್ ಅವರು ಈ ಹಿಂದೆನೇ ಇನ್ಸಾಫ್ ಕಿ ಸಿಪಾಯಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರು, ಒಂದು ಆರ್ಗನೈಸೇಷನ್ NGO ಮಾಡ್ಕೊಂಡಿದ್ರು. ಯಾರ್ಯಾರಿಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರಿಂದ ಸಮಸ್ಯೆ ಆಗಿದೆಯೋ ಅವರೆಲ್ಲ ಒಂದು ವೇದಿಕೆಯಲ್ಲಿ ಬಂದು ಲೀಗಲ್ ಹೆಲ್ಪನ್ನು ಪಡೆಯುವಂಥ, ಕಾನೂನಿನ ಸಹಾಯವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಒಂದು NGO ಮಾಡಿದರು. ಇದಕ್ಕೆ ಅವರು ಇನ್ಸಾಫ್ ಕೆ ಸಿಪಾಯಿ ಅಂತ ಹೇಳಿದರು. ಆ ಇನ್ಸಾಫ್ ಕೆ ಸಿಪಾಯಿ ಮೂಲಕ ಎಲ್ಲ ವಕೀಲರು ಯಾರ್ಯಾರು ನರೇಂದ್ರ ಮೋದಿ, ಅಮಿತ್ ಶಾ, BJP ಸರ್ಕಾರ, ಹಿಂದುತ್ವ ಇದರ ವಿರುದ್ಧ ಇದ್ದಾರೋ ಅವರೆಲ್ಲ ಧ್ರುವೀಕರಣಗೊಳ್ಳುವಂಥ ವ್ಯವಸ್ಥೆ, ಪೊಲರೈಸ್ ಆಗುವಂಥ ವ್ಯವಸ್ಥೆ, ತನ್ಮೂಲಕ ಸರ್ಕಾರದ ವಿರುದ್ಧ ಇವರ ಹೋರಾಟ ಕಾನೂನಿನಲ್ಲಿ. ಅದೇ ರೀತಿಯದಾದಂಥ ಇನ್ನೊಂದು ವ್ಯವಸ್ಥೆಯನ್ನು, ಇನ್ನೊಂದು ಟೂಲ್ ಕಿಟ್ಟನ್ನು ಈಗ ಅವರು ತಯಾರು ಮಾಡುವುದಾಗಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಘೋಷಿಸಿಕೊಂಡಿದ್ದಾರೆ. ನಿಮಗೊಂದು ಮಾತು ಹೇಳಿದ್ದೆ ಮೊನ್ನೆ ನಾನು, ಅಭಿಜಿತ್ ದೀಪ್ಗೆ ಕಪಿಲ್ ಸಿಬಲ್ ಮನೆಗೆ ಹೋಗಿದ್ದಾನೆ, ಈತ ಟೈಫಾಯ್ಡ್ ಆಗಿದೆ ಅಂತ ಅವನು ಪಾರ್ಟಿನಲ್ಲಿ ಮಜಾ ಮಾಡ್ತಾ ಇದ್ದ. ಕಟ್ ಮಾಡಿದರೆ ಕಪಿಲ್ ಸಿಬಲ್ ನಿವಾಸದಲ್ಲಿದ್ದ. ಹೋಗಲೇಬೇಕಾದ ಅನಿವಾರ್ಯ ಮಾಡಿರುವಂಥ ಅರಾಜಕ ಕೆಲಸಕ್ಕೆ ಈತನಿಗೆ ಒಳ್ಳೆಯ ಲಾಯರ್ ಬಂದು ಯಾರೂ ಸಹಾಯ ಮಾಡಲ್ಲ. ಸಹಾಯ ಮಾಡಬೇಕಾದದ್ದು ಎಂಥವರೇ ಸಹಾಯ ಮಾಡೋದವ್ರಿಗೆ, ಬೇರೆ ಯಾರೂ ಸಹಾಯ ಮಾಡಲ್ಲ. ಈಗ ಭಯ ಶುರುವಾಗಿರುತ್ತೆ ಒಳಗಡೆ. ಮೇಲ್ಗಡೆ ದೊಡ್ಡದಾಗಿ ಸುಬಹ ಹೋ ಗಯಿ ಮಾಮೂ, ಅಭಿ ತೋ ಶುರುವಾತ್ ಹೈ, ಅಭಿ ಬಹುತ್ ವಿಕೆಟ್ ಗಿರ್ನೆ ವಾಲೆ ಹೈ, ಏಕ್ ಹಿ ತೋ ವಿಕೆಟ್ ಗಿರಾ ಹೈ ಅಂತೆಲ್ಲ ಈತ ಭಾಷಣ ಮಾಡಿದ್ದ. ಕೇಳುವಾಗ ನಮ್ಮ ಮೈ ರಕ್ತ ಕೊತ ಕುಡಿಯೋದು, ಮೈ ಕಾದು ಕೆಂಡಾಗಿರೋದು, ಏನು ಮಾಡಬೇಕು ಅಂತ ಅರ್ಥ ಆಗ್ತಿರಲಿಲ್ಲ. ಅಸಹಾಯಕತೆ. ನರೇಂದ್ರ ಮೋದಿ, ಅಮಿತ್ ಶಾ ಅವ್ರ ಮೇಲೆ ಅಪಾರವಾದ ನಂಬಿಕೆ ಬೇರೆ ನಮಗೆ. ಇವ್ರಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ನಮ್ಮದು, ನನ್ನ ಹಾಗೆ ನಿಮ್ಮದು ಕೂಡ. ಈತ ಹೋಗಿದ್ದ. ಅದಾದ ಮೇಲೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು ಕಪಿಲ್ ಸಿಬಲ್ಲು. ಅಶುತೋಷ್ ರಾಂಕ ಜೊತೆಗೆ ಸೌರವ್ ದಾಸ್ ಎಷ್ಟು ಚಾಲು ಇದ್ದಾನೆ ಈ ಹುಡುಗ ಅಂದರೆ, ನಾವು ಪ್ರತಿಭಟನೆಯನ್ನು ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳಿಲ್ಲ. ಪ್ರತಿಭಟನೆಯನ್ನು ನಾವು ಕೋಲ್ಡ್ ಕಾಫಿ ಕುಡಿಯೋ ಮೂಲಕನೂ ಮಾಡ್ಬೋದು. ನಾವು ಯೂತ್ ಪವರ್, ನಾವು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಏನು ಬೇಕಾದರೂ ಸಾಧಿಸಬಲ್ಲೆವು ಅಂತ ನ್ಯೂಸ್ 18ಗೆ ಇಂಟರ್ವ್ಯೂ ಕೊಡ್ತಾ ಇದ್ದ ಆಯ್ತಾ. ಈತನ ಮಾತು ಹೇಗಿರುತ್ತೆ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತಾಡ್ತಾನೆ. ಅಲ್ಲಪ್ಪ, ಅಲ್ಲಿ ಬಂದು ಪೊಲೀಸರಿಗೆ ಹೊಡೆದ್ರಲ್ಲ, CCTV ಕಿತ್ಕೊಂಡು ಹೋಗಿದ್ದು ವಿಡಿಯೋ ಇದೆಯಲ್ಲ, ಅವ್ರನ್ನೂ ಕೂಡ ಬಿಟ್ಬಿಡ್ಬೇಕೇನಪ್ಪ, ಅವ್ರದ್ದೇನೂ ತಪ್ಪಿಲ್ಲವೇನಪ್ಪ ಇದರಲ್ಲಿ, ಪೊಲೀಸ್ ಅವ್ರನ್ನೂ ಬಿಟ್ಬಿಡು ಅಂತ ನೀನು ಕೇಳ್ತಾ ಇದೆಯಾ ಅಂತಂದರೆ ಅವಾಗ ಈತನ ಉತ್ತರವನ್ನು ಕೇಳಬೇಕು. ಯಾವ ಹಿನ್ನೆಲೆಯಲ್ಲಿ ಈ ಕೆಲಸ ಆಯಿತು ಅಂತ ನೋಡಬೇಕು. ಯಾವುದೋ ಭಾವೋದ್ರೇಕದಲ್ಲಿ ಮಾಡಿರುವ ಕೆಲಸದ ಮೇಲೆ ಪೊಲೀಸರು ಗುರಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಹೊಡೆಯುವಂಥ ಕೆಲಸ ಆಗಬಾರ್ದು. ಯಾರ್ಯಾರು ಪ್ರೊಟೆಸ್ಟರ್ ಇದ್ದರು ಎಲ್ಲವನ್ನೂ ವಜಾ ಮಾಡ್ಬೇಕು ನೀವು ಕೇಸು ಅಂತ. ಈ ಮೂರ್ಖನಿಗೆ ಗೊತ್ತಿಲ್ಲ, ಸರ್ಕಾರದ ಕೈಯಲ್ಲಿ ಏನೂ ಇರೋದಿಲ್ಲ. ಸರ್ಕಾರ ತನ್ನ ವಿಶೇಷ ಅಭಿಯೋಜಕನ ಮೂಲಕ ಅದಕ್ಕೆ ವಜಾಗೆ ಕೋರ್ಟ್ಗೆ ಅನುಮತಿಯನ್ನು ಕೇಳಬೇಕು. ಯಾರಾದರೂ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕಿ ಈ ರೀತಿಯಾಗಿ ಮಾಡುವ ಹಾಗಿಲ್ಲ, ಇದು ಲಾರ್ಜರ್ ಸೊಸೈಟಿಯ ದೃಷ್ಟಿಯಿಂದ ಈ ರೀತಿಯ ಹಿಂಸಾಚಾರಗಳಿಗೆ ಎಡೆ ಮಾಡಿಕೊಟ್ಟಂಥವ್ರನ್ನ ಒಳಗೆ ಹಾಕ್ಸ್ರಿ, ಇದನ್ನು ಕೇಸ್ ವಜಾ ಆಗಲಾರ್ದಾಗ ನೋಡ್ಕೊಳ್ಳಿ ಅಂತ ಒಂದು ಕೇಸ್ ಹಾಕಿಬಿಟ್ರೆ ಇವ್ರದ್ದೆಲ್ಲ ಕತೆ ಮುಗೀತು. ಎರಡನೇದು ಮಜಾ ಏನಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರಿಗೆ ವಿನಾಯಿತಿ ಸಿಗಬೇಕು ಅಂತ ಕೇಳಿದ್ದೆ. ಎಲ್ಲೆಲ್ಲಿ NDA ಸರ್ಕಾರ ಇದೆ, ಎಲ್ಲಿ BJP ಸರ್ಕಾರ ಇದೆ, ಅಲ್ಲಿಯೂ ಕೂಡ ವಿನಾಯಿತಿ ಸಿಗಬೇಕು, ಮುಂದೆನೂ ಸಿಗಬೇಕು ಹೇಳಿದ್ದೆ ನಾನು ನಿಮಗೆ. ಇರಲಿ, ವಿಷಯ ಅದಲ್ಲ. ವಿಷಯ ಈಗ ಪತ್ರಿಕಾಗೋಷ್ಠಿದು. ಈಗ ಈತ ಜಾಬ್ಲೆಸ್ ಆಗಿದ್ದಾರೆ ಕಪಿಲ್ ಸಿಬಲ್. ನಾನು ಚಾನಲ್ ಶುರು ಮಾಡಿ 11 ವರ್ಷ ಆಯಿತು ಸ್ವಾಮಿ. ಗಂಭೀರವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತಾ 7 ವರ್ಷ ಆಯಿತು. ಕೋವಿಡ್ ಸಂದರ್ಭದಲ್ಲಿ ಶುರು ಮಾಡಿದ್ದು. ಅಲ್ಲಿಂದ ಕಪಿಲ್ ಸಿಬಲ್ ಎಷ್ಟು ಕೇಸ್ಗಳನ್ನು ತೊಗೊಂಡಿದ್ದಾರೋ, ಯಾವ ಕೇಸಿನಲ್ಲಿಯೂ ಅವರಿಗೆ ಇಲ್ಲಿವರೆಗೂ ಜಯ ಸಿಕ್ಕಿಲ್ಲ. ಅಂದರೆ ಹೈ ಸೊಸೈಟಿ ಕೇಸ್, ಉಳಿದ ಸಣ್ಣ ಪುಟ್ಟ ನಮ್ಗೆ ಗೊತ್ತಿಲ್ಲ. ಯಾವ ಮಾಧ್ಯಮದಲ್ಲಿ ದೊಡ್ಡದಾಗಿ ಬಿತ್ತರಗೊಳ್ತಾವೋ, ಯಾವುದನ್ನು ಹೈ ಸೊಸೈಟಿ ಕೇಸ್ ಅಂತ ಹೇಳಲಾಗತ್ತೋ, ಎಲೀಟ್ ಕ್ಲಾಸ್ ಕೇಸ್ ಅಂತ ಹೇಳಲಾಗತ್ತೋ, ಯಾವುದು ವಿವಾದಾತ್ಮಕವಾದ ಕೇಸ್ ಅಂತ ಹೇಳಲಾಗತ್ತೋ, ಯಾವುದು ಸಾರ್ವಜನಿಕವಾಗಿ ಜನರ ಸಮಸ್ಯೆಗೆ ಸಂಬಂಧಪಟ್ಟದ್ದಾಗಿರುತ್ತೋ, ಆ ಯಾವ ಕೇಸಲ್ಲಿಯೂ ಅವ್ರಿಗೆ ಇಲ್ಲಿವರೆಗೂ ಗೆಲುವು ಸಿಕ್ಕಿಲ್ಲ. ಅವ್ರಿಗೆ ಇಂಟೀರಿಯಂ ರಿಲೀಫ್ ತರೋದು ಗೊತ್ತು. ಜಾಮೀನು ಕೊಡಿಸ್ತಾರೆ, ಆ್ಯಂಟಿಸಿಪೇಟರಿ ಬೇಲ್ ಹಾಕ್ಸ್ತಾರೆ, ಪೆರೋಲ್ ಮೇಲೆ ಬಿಡುಗಡೆ ಮಾಡಿಸ್ತಾರೆ. ಸ್ವತಃ ತಮಗೆ ತಾವೇ ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಗಲಿಲ್ಲ ಈ ಮನುಷ್ಯನಿಗೆ. ಈತನಿಗೂ ಅಷ್ಟೇ, ಅಭಿಷೇಕ್ ಮನು ಸಿಂಘ್ವಿಗೂ ಅಷ್ಟೇ. ಅಭಿಷೇಕ್ ಮನು ಸಿಂಘ್ವಿ ಅಂತೂ ಪರದಾಡಿಬಿಟ್ರು. ಒಂದು ಸಲ ಸೋತರು, ಆಮೇಲೆ ಆಮ್ ಆದ್ಮಿ ಪಾರ್ಟಿಯವ್ರು ನಾವು ಮಾಡ್ತೀವಿ ಅಂತ ಹೇಳಿದರು. ಮಾಡಲಿಕ್ಕಾಗಲಾರ್ದೆ ಆತನ ಗೋಳು ಯಾಕೆ ಹೇಳ್ತೀರಿ, ಆ ಇನ್ನೊಂದು ದೊಡ್ಡ ಜಿರ್ಲೆ ಇದೆಯಲ್ಲ, ಅದು ಆಮ್ ಜಿರ್ಲೆ,
ಆಮ್ ಜಿರ್ಲೆ ಅಂತ ಹೆಸರಿಡ್ಬೇಕು ಅದಕ್ಕೆ, ಅರವಿಂದ್ ಕೇಜ್ರಿವಾಲ್ಗೆ. ಇನ್ಮೇಲೆ ನೆನಪಿಟ್ಕೊಂಡ್ಬಿಡ್ರಿ, ಅರವಿಂದ್ ಕೇಜ್ರಿವಾಲ್ ಅಂತ ಹೇಳೋ ಬದಲು ಆಮ್ ಜಿರ್ಲೆ ಅಂತ ಹೇಳಿ, ದೊಡ್ಡ ಜಿರ್ಲೆ ಅದು. ಈತನಿಗೆ ಸಮಾಜವಾದಿ ಪಾರ್ಟಿಯಿಂದ ಸಹಾಯ ಬೇಕಾಗಿತ್ತು ಕಪಿಲ್ ಸಿಬಲ್ಗೆ. ಆ ಸಹಾಯದಿಂದ ರಾಜ್ಯಸಭಾ ಸದಸ್ಯ ಆಗಿರೋದು. ಈಗ ಈತ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ 1 ಕೋಟಿ ರೂಪಾಯಿಗಳ ನೆರವನ್ನು ನೀಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಎದಕ್ಕಿದು? ಇದು ಲೀಗಲಿ ಇಡೀ ದೇಶಾದ್ಯಂತ ಈಗ ಯಾರ್ಯಾರು ಪ್ರತಿಭಟನೆ ಮಾಡುವಂಥ, ಹಿಂಸಾಚಾರ ಮಾಡಿದಂಥ ಈ ದಂಗಾಕೋರರಿದಾರಲ್ಲ, ಆ ದಂಗಾಕೋರರಿಗೆ ಕಾನೂನು ನೆರವನ್ನು ನೀಡುವಂಥ ಒಂದು ವೆಬ್ಸೈಟ್ ಮಾಡ್ಬೇಕಂತೆ ಈಗ. ಯಾರು? ಇದು ನನಗೆ ನಗು ಬರುತ್ತೀರಿ ಇವ್ರದ್ದು ಬಗ್ಗೆ ಮಾತಾಡಲಿಕ್ಕೆ. ಈ ಅಭಿಜಿತ್ ದೀಪ್ಗೆ, ರಾಂಕಾ, ಸೌರವ್ ದಾಸು ಇವರೆಲ್ಲ ಸೇರೋ ಒಂದು ವೆಬ್ಸೈಟ್ ಮಾಡ್ಬೇಕಂತೆ. ಅದಕ್ಕೆ ಯಾರ್ಯಾರು ನರೇಂದ್ರ ಮೋದಿ ವಿರೋಧಿಗಳಿದಾರಲ್ಲ, ಅಮಿತ್ ಶಾ ವಿರೋಧಿಗಳಿದಾರಲ್ಲ, ಹಿಂದೂಗಳ ವಿರೋಧಿಗಳಿದಾರಲ್ಲ, BJP ವಿರೋಧಿಗಳಿದಾರಲ್ಲ, ಅವರೆಲ್ಲ ಲಾಯರ್ಗಳು ಅದರಲ್ಲಿ ಸೇರ್ಕೋತಾರಂತೆ. ಅವರವ್ರ ಊರಲ್ಲಿ ಅವ್ರವ್ರಿಗೆ ಎಲ್ಲೆಲ್ಲಿ ಯಾರ್ಯಾರು ಗಲಾಟೆ ಮಾಡಿದಾರೋ ಆಯಾ ಊರಲ್ಲಿ ಆಯಾ ಲಾಯರ್ಗಳು ಅಂಥ ಕಕ್ಷಿದಾರರಿಗೆ ಉಚಿತವಾಗಿ ಕಾನೂನಿನ ನೆರವನ್ನು ನೀಡಬೇಕು. ಯಾವುದಕ್ಕೆ? ಮತ್ತಿನ್ನೊಂದು ಸಲ ಗಲಾಟೆ ಮಾಡಿ ಬೆಂಕಿ ಹಚ್ಚಲಿಕ್ಕೆ. ಅದಕ್ಕೆ ಒಂದು ಫಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೊದಲನೇ ಫಂಡನ್ನು ಕಪಿಲ್ ಸಿಬಲ್ ಕೊಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈಗ ಕ್ರೌಡ್ ಫಂಡಿಂಗ್ ಶುರುವಾಗುತ್ತೆ. ಇದೇ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಅವತ್ತಿನ ದಿವಸ ನಾನು ಹೇಳಿದ್ನಲ್ಲ, ಆಮ್ ಜಿರ್ಲೆ ಇದೇ ಕೆಲಸವನ್ನು 2012ರಲ್ಲಿ ಮಾಡಿತ್ತು. ಏನು ಮಾಡಿತ್ತು? ಆವಾಗ ಶಾಂತಿಭೂಷಣ್ ಅಂತ, ಈಗೇನು ಪ್ರಶಾಂತ್ ಭೂಷಣ್ ಇದ್ದಾರೆ, ಇವ್ರ ತಂದೆ ದಿವಂಗತ ಶಾಂತಿಭೂಷಣ್ ಅವರು ಏನೋ ಒಳ್ಳೆ ಕೆಲಸ ಮಾಡಿಬಿಡ್ತಾನೆ ಈ ಮನುಷ್ಯ ಅಂಥೇಳಿ ಅವತ್ತಿನ ಕಾಲದಲ್ಲಿ 1 ಕೋಟಿ ರೂಪಾಯಿ ಕೊಟ್ಟಿದ್ರು ಅವರು. ಅದಾದಮೇಲೆ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಕಾಫಿ ಮೀಟಿಂಗ್ ಅಂತ ಮಾಡಿದರು, ತಲಾ 50,000 ರೂಪಾಯಿ ಒಂದು ಪಾಸಿಗೆ ಅಂತ ಮಾಡಿದರು. ಜಗತ್ತಿನಾದ್ಯಂತ ದುಡ್ಡು ಬರಲಿಕ್ಕೆ ಶುರುವಾಯಿತು. ಬಂದದ್ದನ್ನು ಪ್ರತಿ ದಿವಸ ನಾವು ವೆಬ್ಸೈಟಲ್ಲಿ ಹಾಕ್ತೀವಿ ಅಂತ ಹೇಳಿದರು. 4 ದಿವಸ ಹಾಕಿದರು, 5ನೇ ದಿವಸದಿಂದ ಅದು ಯಾವುದೂ ಸುದ್ದಿ ಇಲ್ಲ. ದುಡ್ಡು ಎಲ್ಲಿ ಹೋತು ಗೊತ್ತಿಲ್ಲ. ಅದರ ಮಧ್ಯೆ 130 ಕೋಟಿ ರೂಪಾಯಿ ನಾ ಕೊಟ್ಟಿದ್ದೀನಿ ಅಂತ ಪತ್ವಂತ್ ಸಿಂಗ್ ಪನ್ನೂ ಹೇಳಿದ್ದಾನೆ. ಯಾವ ಚರ್ಚ್ ಮುಂದೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ, ಹೆಂಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ, ಯಾವ ಕೆಲಸಕ್ಕೋಸ್ಕರ ಈ ಆಮ್ ಜಿರ್ಲೆ ಕೊಟ್ಟಿದ್ವಿ ಅಂತ ಹೇಳ್ತಾನೆ. ಆಮ್ ಜಿರ್ಲೆ ಅಲಿಯಾಸ್ ಅರವಿಂದ್ ಕೇಜ್ರಿವಾಲ್, ನೆನ್ಪಿಟ್ಕೋಬೇಕು ಆಯಿತಾ, ಹೇಳಿದ್ದ. ಅದೇ ರೀತಿ ನೋಡಿ, ಎರಡಕ್ಕೂ ಏನು ನೀವು ವ್ಯತ್ಯಾಸ ಇಲ್ಲ. ಆವಾಗ ನಡೆದಂಥ ಪ್ರತಿಭಟನೆಗೂ ಈಗ ಆಗ್ತಾ ಇರೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅವತ್ತು ಯಾರ್ಯಾರಿದ್ರು? ಅವಾಗ ಇದೇ ಪ್ರಶಾಂತ್ ಭೂಷಣ್ಣು, ಇದೇ ಸಲೀಂ ಅಹಮ್ಮದ್ ಯಾದವ್, ಯೋಗೇಂದ್ರ ಯಾದವ್ ಅಂತ ತಾನು ಕರ್ಕೋತಾನೆ. ಮನೇಲಿ ಅವನಿಗೆ ಸಲೀಂ ಅಹಮ್ಮದ್ ಅಂತಾರೆ. ಈಗ ನಾನು ರವೀಂದ್ರ ಜೋಶಿ, ನಮ್ಮಲ್ಲೇ ನನಗೇನು ರೆಹಮಾನ್ ಅಂತ ಕರೀತಾರನ್ರಿ, ರಫೀಕ್ ಅಂತ ಕರೀತಾರನ್ರಿ, ರವಿ ಅಂತ ಕರೀತಾರೆ. ಈತ ಹಂಗಲ್ಲ, ಈತ ಯೋಗೇಂದ್ರ ಯಾದವ್ ಅಂತೆ. ಇವ್ರ ಮನೇಲಿ ಈತನಿಗೆ ಸಲೀಂ ಅಹಮ್ಮದ್ ಅಂತಾರಂತೆ, ಹೀಗಾಗಿ ಸಲೀಂ ಯಾದವ್ ಆಗಿ. ಇವರೆಲ್ಲ ಅದರಲ್ಲಿದ್ದರು. ಕಿರಣ್ ಬೇಡಿ ಇದ್ದರು, ಸಂತೋಷ್ ಹೆಗಡೆ ಇದ್ದರು, ಎಲ್ಲರೂ ಸೇರ್ಕೊಂಡಿದ್ರು ಇದರಲ್ಲಿ. ಆಮೇಲೆ ಅವರೆಲ್ಲ ಹೊರಗೆ ಹೋದರು. ಯಾವಾಗ ಇವರ ನಿಜವಾದ ಜಿರಳೆಯ ಬಣ್ಣ ಬಯಲಾಯಿತು, ಯಾವಾಗ ಇವು ಕಾಕ್ರೋಚ್ಗಳು ಇವು ಇರೋದೆಲ್ಲ ಗಟಾರದಲ್ಲಿ, ಚರಂಡಿಲಿ ಅಂತ ಗೊತ್ತಾಯಿತು, ಒಳ್ಳೆಯವರೆಲ್ಲ ಹೊರಟು ಹೋದರು. ಚರಂಡಿಯಲ್ಲಿ ಉಳ್ಕೋಬೇಕಾದ್ಮೇಲೆ ಚರಂಡಿಯಲ್ಲಿ ಉಳ್ಕೊಂಡು ಇಡೀ ದಿಲ್ಲಿಯನ್ನು ನಾಶ ಮಾಡುವ, ಪಂಜಾಬನ್ನು ನಾಶ ಮಾಡುವ, ದೇಶವನ್ನು ವಿಭಜನೆ ಮಾಡುವ ಮಟ್ಟಿಗೆ ತೊಗೊಂಡು ಹೋಗುವ ವಿಧ್ವಂಸಕಾರಿ ಶಕ್ತಿಗಳಾಗಿ ಬೆಳೆದು. ಅವತ್ತು ಅಣ್ಣಾ ಹಜಾರೆಯನ್ನು ಕರ್ಕೊಂಬರಲಾಗಿತ್ತು. ಆತನು ಇದೇ ರೀತಿ ಉಪವಾಸ ಕೂತಿದ್ದ. ಈಗ ಸೋನಮ್ ವಾಂಗ್ಚುಕ್ನನ್ನು ಕರ್ಕೊಂಬರಲಾಯಿತು. ಅವತ್ತು ಅರವಿಂದ್ ಕೇಜ್ರಿವಾಲ್ ಆ ಜಾಗದಲ್ಲಿದ್ದರೆ, ಈಗ ಅಭಿಜಿತ್ ದೀಪ್ಗೆ ಇದ್ದಾರೆ. ಅಲ್ಲಿಯೂ ಇದೇ ರೀತಿ 4-5 ಜನರ ಪಟಾಲಂ ಸೇರಿಕೊಂಡಿತ್ತು. ಅದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಕೊನೆಗೆ ಮುದುಕ ವಾಪಸ್ ಹೋಗ್ಬೇಕಾರೆ ಮಹಾರಾಷ್ಟ್ರಕ್ಕೆ ಕೇಳೋರ್ ಗತಿ ಇರಲಿಲ್ಲ ಅಣ್ಣಾ ಹಜಾರೆ. ಸೋನಮ್ ವಾಂಗ್ಚುಕ್ ಏನಾಯಿತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದರು. ಒಬ್ಬ ಯಾರಾದರೂ ಈ ಕಾಕ್ರೋಚ್ಗಳು ಯಾರಾದರೂ ಹೋಗಿ ಮೇಡಾಂಟ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೊಂದು ಬೊಕ್ಕೆ ಕೊಟ್ಟು ಕರ್ಕೊಂಡೋಗಿ ಗೌರವಯುತವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಇವರಿಂದಾಗಿ ನಮಗೆ ನ್ಯಾಯ ಸಿಕ್ತು, ಇಲ್ಲದೆ ಹೋಗಿದ್ರೆ ಇಷ್ಟು ಗಂಭೀರವಾಗಿ ಜನ ಪರಿಗಣಿಸ್ತಿರಲಿಲ್ಲ, ಇವರ ಸಹಾಯ ಭಾಳ ದೊಡ್ಡದು ಅಂಥೇಳಿ ಅವ್ರನ್ನ ಗಾಂಧಿ ಪ್ರತಿಮೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದಿದ್ದರೆ ಋಣ ಸಂದಾಯ ಆಗಿದೆ ಅಂತ. ನೀವು ಮೊಹಮ್ಮದ್ ಜುನೇದ್ಗೂ ಸಹಾಯ ಮಾಡಲಿಲ್ಲ. ಮೊಹಮ್ಮದ್ ಜುನೇದನ್ನು ರೋಡಲ್ಲಿ ಬಿಟ್ರಿ, ಆತನನ್ನು ಎತ್ಕೊಂಡು ಉತ್ತರ ಪ್ರದೇಶಕ್ಕೆ ಕರ್ಕೊಂಡೋಗಿ ಆತನ ರಿಪೇರಿ ಮಾಡಿದರು. ಗೊಳೋ ಅಂತ ಅಳ್ತಾ ಇದ್ದಾನೆ. ಈ ಕಡೆ ಹೋಗಲಿ ಸೋನಮ್ ವಾಂಗ್ಚುಕ್ಗಾರ ಮಾಡಿದ್ರು, ಇಲ್ಲ ನಾನು ಹೋಗ್ತೇನೆ, ನಾನು ಸಾಕಾಯ್ತು, ನನಗೆ ಹಿಂಸೆಯಿಂದ ಯಾವುದು ಆಗೋದಿಲ್ಲ, ನನಗಿದು ಗೊತ್ತಾಗಿ ಹೋಗಿದೆ ಅಂತ ಆತ ಲೇಹ್ಗೆ ವಾಪಸ್ ಹೊರಟೋದು. ಆತನ ಹೆಂಡತಿ ಮೇಲೆ ಟಾರ್ಗೆಟ್ ಮಾಡಲಾಗ್ತಾಯಿದೆ. ಯಾಕೆಂದರೆ ಈ ಪ್ರೊಟೆಸ್ಟಿನ ವಿರುದ್ಧವಾಗಿ ಆಕೆ ಒಂದೆರಡು ಮಾತು ಹೇಳಿದ್ರು ಗೀತಾಂಜಲಿ ಅವರು. ವಿರುದ್ಧವಾಗಿ ಅಂದರೆ ಯಾವುದು ಸರಿ ಇದೆ ಅನ್ನೋದನ್ನು ಹೇಳಿದರು. ಈಕೆ BJP ಹಿಂದುತ್ವ ಅಂತ ಈಗ ಆಕೆಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಸರ್ಕಸ್ ಮಾಡಲಾಗ್ತಾಯಿದೆ. ಇರಲಿ, ವಿಷಯ ಅದಲ್ಲ. ವಿಷಯ ಭಾಳ ಮಜಾ ಏನಂದರೆ, ಇದು ಈ ಕಡೆ ಆಯ್ತಾ ಕಪಿಲ್ ಸಿಬಲ್ದಾಯ್ತಾ, ಆ ಕಡೆ ಮಹೇಶ್ ಜೇಠ್ಮಲಾನಿ BJPಯ ಸಂಸದರಾಗಿದ್ದಂಥ ವ್ಯಕ್ತಿ, ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಈ ಹುಡುಗರು ಪ್ರತಿಭಟನೆ ಮಾಡಿದರು,
ಪ್ರತಿಭಟನೆ ಮಾಡಿ ಆದಮೇಲೆ ಮಾಡಬೇಕಾಗಿದ್ದ ಕೆಲಸ ಏನು? ಯಾರ್ಯಾರಿಗೆ ತೊಂದರೆ ಆಗಿದೆ, ಸಂತ್ರಸ್ತರು ಯಾರಿದ್ದಾರೆ, ಕುಟುಂಬದವರು ಯಾರ್ಯಾರು ಇದರಿಂದ ನರಳಿದ್ದಾರೆ, ಆಮೇಲೆ ಯಾರ್ಯಾರ ಮನೆಯಲ್ಲಿ ಆತ್ಮಹತ್ಯೆಗಳಾಗಿದ್ದಾವೆ, ಅದು ಭೇಟಿಯಾಗಿ ಮುಂದೆ ಸಕಾರಾತ್ಮಕವಾಗಿ ಈ ಚಳವಳಿಯನ್ನು ಮುಂತುಕೊಂಡು ಹೋಗ್ಬೇಕಾಯ್ತು. ಜೊತೆಗೆ ಈಗ ರಾಜೀನಾಮೆ ಆಯಿತು, ಮುಂದೇನು? ಇಲ್ಲ ನಾವು ರೆಸ್ಟ್ ತೊಗೋತೀವಿ. ಇವ್ರು ರೆಸ್ಟ್ ತೊಗೊಳಿಕ್ಕೆ ಹೋದರು. ಇವ್ರು ಏನು ಮಾಡಬೇಕಾಗಿತ್ತು? ಪಾಲಿಸಿ ಮ್ಯಾಟ್ರು, ಮುಂದೆ ಏನಾಗಬೇಕಾಗಾದ್ರೆ ನಮಗೆ ಇದೆಲ್ಲ ಬೇಕು. ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದಾಗಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಹೆಂಗೆ ಬದಲಾಗಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್, ಅದೇನಾದರೂ ಪ್ರಯತ್ನ. ಇವರು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಈ ಡ್ಯಾನ್ಸ್ಗೆ 7 ಸ್ಟಾರ್ ಹೋಟ್ಲಲ್ಲಿ ಮಾಡಿದ ಡ್ಯಾನ್ಸ್ಗೆ ದುಡ್ಡು ಎಲ್ಲಿಂದ ಬಂತು? ಇಡೀ ಜಂತರ್ ಮಂತರ್ನಲ್ಲೇ ನಡೆದಂಥ ಇಷ್ಟೂ ವಿದ್ಯಮಾನಗಳಿಗೆ ಹಣ ಎಲ್ಲಿಂದ ಬಂತು ಅನ್ನೋದರ ಕುರಿತು ತನಿಖೆಯಾಗಬೇಕು ಅಂತ ಮಹೇಶ್ ಜೇಠ್ಮಲಾನಿ, ರಾಮ್ ಜೇಠ್ಮಲಾನಿಯ ಮಗ, ಅವರು ನಿನ್ನೆ ಒತ್ತಾಯ ಮಾಡಿದ್ದಾರೆ, ಆಗ್ರಹಿಸಿದ್ದಾರೆ. ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವರು, ಮಹೇಶ್ ಜೇಠ್ಮಲಾನಿ, ಮರಿಬೇಡಿ ನೀವು. ವಕೀಲರ ತಲೆಯಲ್ಲಿ ಹುಳ ಬಂದುಬಿಟ್ರೆ ದೊಡ್ಡದಾದ ಸಮಸ್ಯೆ ಉಂಟಾಗತ್ತೆ. ಈ ಮಧ್ಯೆ ನಿನ್ನೆ ಪತ್ರಿಕೆಯಲ್ಲಿ ಭಾಳ ದೊಡ್ಡದಾಗಿ ಸುದ್ದಿ ಆಗಿದ್ದೇನಪ್ಪ ಅಂದರೆ, ಇವತ್ತು ಬೆಳಗಿನ ಪತ್ರಿಕೆಯಲ್ಲಿ ನಿನ್ನೆ ಆದಂಥ ವಿದ್ಯಮಾನ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಭಟನೆ ಮಾಡುವುದು ತಪ್ಪಲ್ಲ ಅಂತ ಹೇಳಿದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಅಬ್ಸಲ್ಯೂಟ್ ಫ್ರೀಡಮ್ ಅಲ್ವಲ್ಲ ಅದು. ನಿಮಗೆ ಸ್ವಾತಂತ್ರ್ಯ ಅನ್ನೋದು ಅಬ್ಸಲ್ಯೂಟ್ ಅಲ್ಲ, ಅದಕ್ಕೊಂದು ಷರತ್ತು ಅಂತ ಇರುತ್ತೆ ತಾನೆ. ನಿಮ್ಗೆ ಯಾವುದೇ ಒಂದು ಅಧಿಕಾರವನ್ನು ಸಂವಿಧಾನ ಕೊಡುತ್ತೆ ಅಂದರೆ ಆ ಅಧಿಕಾರದ ಜೊತೆ ಷರತ್ತುಗಳ ಅನ್ವಯ ಅಂತ ಹಾಕಿರ್ತಾರೆ. ಅದನ್ನು ಯಾರೂ ಹಾಕಲೇ ಇಲ್ಲ. ಈ ನಡೆದಂಥ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ಮಾಡಿದ್ದು ಸರಿ ಇದೆ ಅನ್ನೋ ರೀತಿ ಎಲ್ಲರೂ ಸುದ್ದಿ ಹಾಕಿದ್ರು. ಮಜಾ ಅಂದರೆ ಅದ್ರ ಕೆಳಗಡೆ ಅವ್ರೇನು ಹೇಳಿದ್ರು ಅಂತ ಹೇಳಿಲ್ಲ. ಹಾಗಂತ ಪೊಲೀಸರನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರು ತಮ್ಮ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಸರ್ಕಾರ ನೀಡಿದೆಯಾ ಇಲ್ವಾ? ಒಂದು ಚಳವಳಿ ಆದರೆ, ಒಂದು ಪ್ರತಿಭಟನೆ ಆದರೆ ಅದು ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸ್ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಯಾರೂ ಹೇಳಲ್ಲ. ಜಿರ್ಲೆ ಪಾರ್ಟಿ ಮಾಡಿದ ಪ್ರತಿಭಟನೆಯನ್ನು ಇದು ಸಿಂಧುತ್ವ ಅಂತ ಹೇಳಿದೆ ಸುಪ್ರೀಂ ಕೋರ್ಟು ಅಂತ ಎಲ್ಲ ಕಡೆ ಅಂದರೆ ಸರಿಯಾಗಿ ಸುದ್ದಿಯನ್ನು ಓದುವ ಗೋಜಿಗೆ ಯಾರು ಹೋಗಲ್ಲ. ಸೆಲೆಕ್ಟಿವ್ ಆಗಿ ತಮಗೆ ಹೇಗೆ ಬೇಕೋ ಹಾಗೆ ತೆಗೆದುಕೊಳ್ಳುವ ಮನಸ್ಥಿತಿ ಇವರಿಗೆಲ್ಲ ಇದೆ. ಈ ಮಧ್ಯೆ ದಿಲ್ಲಿ ಪೊಲೀಸರು ಒಂದು ದೊಡ್ಡದಾದಂಥ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ನಾವು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮಿಂದ ಐಡೆಂಟಿಫೈ ಮಾಡಿರುವ 2873 ಜನರಲ್ಲಿ 989 ಜನ ಹಾರ್ಡ್ ಕೋರ್ ಕ್ರಿಮಿನಲ್ಗಳಾಗಿದ್ದಾರೆ. ಅವ್ರ ಮೇಲೆ ಅಬ್ಡಕ್ಷನ್ ಕೇಸ್ಗಳಿದ್ದಾವೆ, ಅವ್ರ ಮೇಲೆ ರೇಪ್ ಕೇಸ್ಗಳಿದ್ದಾವೆ, ಮರ್ಡರ್ ಚಾರ್ಜಸ್ ಇದ್ದಾವೆ, ಹಫ್ತಾ ವಸೂಲಿ ಕೇಸ್ಗಳಿದ್ದಾವೆ, ಕಳ್ಳತನದ ಕೇಸ್ ಇದ್ದಾವೆ, ಪಿಕ್ ಪ್ಯಾಕೆಟ್ ಕೇಸ್ ಇದ್ದಾವೆ, ಮನೆಗೆ ಕನ್ನ ಹಾಕಿದ ಕೇಸ್ ಇದ್ದಾವೆ. ಎಲ್ಲ ರೀತಿಯ ಕೇಸ್ಗಳಿರುವಂಥ ಜನ ಇದ್ದಾರೆ ಇದರಲ್ಲಿ. 20ನೇ ತಾರೀಕಿಂದ ಜುಲೈ 20ರಿಂದ ಜುಲೈ 25ರವರೆಗೂ ನಡೆದಂಥ ನಾವು ಫೇಸ್ ರೆಕಗ್ನಿಷನ್ ಏನು ಮಾಡಿದ್ವಿ ಅದರಲ್ಲಿ 983 ಜನ ಇದ್ದಾರೆ. ಉಳಿದವರೆಲ್ಲ ಅಪರಾಧ ಮಾಡಿದ್ದಾರೆ. ಯಾರೋ ಕಲ್ಲು ಹೊಡೆದಿದ್ದಾರೆ, ಯಾರೋ CCTV ಕಿತ್ಕೊಂಡು ಹೋಗಿದ್ದಾರೆ, ಯಾರೋ ಇನ್ನೇನೋ ಮಾಬ್ ಲಿಂಚಿಂಗ್ ಮಾಡಿದ್ದಾರೆ, ಇನ್ಯಾರೋ ಪೊಲೀಸರಿಗೆ ಹೊಡೆದಿದ್ದಾರೆ, ಅದು ಬೇರೆ. ಇಷ್ಟು ಜನರನ್ನು ನಾವು ಇದನ್ನು ಮಾಡಲಾಗಿದೆ, ತಪಾಸಣೆ ಮಾಡಲಾಗಿದೆ. ಇದ್ರ ಜೊತೆ ಇನ್ನೊಂದು ಸುದ್ದಿ ಇದೆ, ಅದನ್ನು ಹೇಳ್ಬಿಡ್ತೇನೆ. ತುಂಬ ಮಾತಾಡೋದಿದೆ, ಯಾವುದಾದ್ರು ಅಂತ ಹೇಳಿ ನನಗೂ ಅರ್ಥ ಆಗಲ್ಲ. ನಾನು ಮುಂಚೆ ನೋಟ್ಸ್ ಮಾಡ್ತಿರ್ಲಿಲ್ಲ. ನಂದೇನಂದ್ರೆ ದೇವ್ರು ಕೊಟ್ಟ ಶಕ್ತಿಯಿಂದ ನನಗೇನು ನೆನಪಾಗುತ್ತೆ ಅದೆಲ್ಲ ಹೇಳ್ತಾಯಿದ್ದೆ. ಈಗ ಹೆಂಗಾಗಿದೆ ಅಂದರೆ, ನಡೆದಂಥ ವಿದ್ಯಮಾನಗಳು ತುಂಬ ಜಾಸ್ತಿ ಇರ್ತವೆ, ಯಾವುದನ್ನು ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ಹೇಳ್ತಾ ಹೋದರೆ ಸುದೀರ್ಘ ಆಗತ್ತೆ. ಏನಯ್ಯ ಹೇಳಿದ್ದೆ ಹೇಳ್ತೀಯ ಅಂತೀರ. ಇನ್ನು ಕತ್ತರಿಸಿದರೆ ಮುಂದಿನ ಸಂಚಿಕೆ ಹೇಳೋ ಹೊತ್ತಿಗೆ ಹಳೇದಾಗ್ಬಿಟ್ರೆ ತುಂಬ ಸಂದಿಗ್ಧತೆಯಲ್ಲಿ ಮಾಡುವ ಸಂಚಿಕೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ಸ್ವಲ್ಪ ದೀರ್ಘ ಆದರೆ ಬೇಸರ ಮಾಡ್ಕೋಬಾರ್ದು. ಇನ್ನೊಂದು ಘಟನೆ ಏನು ನಡೆದಿದೆ, ಮಧ್ಯರಾತ್ರಿ, ಸೋಮವಾರ ಮಧ್ಯರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವದವರೆಗೂ ಪೊಲೀಸ್ ಕಮಿಷನರು ಇವ್ರನ್ನ ಕರೆಸ್ಕೊಂಡಿದ್ರು. ಯಾರನ್ನ? ರಾಂಕಾನ, ಆಶುತೋಷ್ ರಾಂಕಾನ ಮತ್ತು ಸೌರಭನ ಇಬ್ಬರನ್ನ ಕರ್ಸ್ಕೊಂಡು ಕೂತು, ನೋಡಪ್ಪ ನೀವು ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದೀರಿ, ನೀವು ಆ ರೀತಿ ಮತ್ತೇನು ಇದನ್ನು ಕಾಲ್ ಕೊಡಬೇಕಾದ ಅಗತ್ಯ ಇಲ್ಲ. ಈಗಾಗಲೇ ಬಿಹಾರ್ ಪೊಲೀಸರು ಕೇಸ್ ವಾಪಸ್ ತೊಗೋತೀವಿ ಅಂತ ಹೇಳಿದ್ದಾರೆ. ಅದರದ್ದು ಪ್ರೆಸ್ ನೋಟನ್ನು ಇಲ್ಲಿ ತೊಗೊಳ್ಳಿ ಅಂತ ಅದ್ರದ್ದು ಒಂದು ಕಾಪಿ ಕೊಟ್ಟರು. ಜೊತೆಗೆ ಪಶ್ಚಿಮ ಬಂಗಾಳ ಜೊತೆ ಮಾತುಕತೆ ನಡೆಸ್ತಾ ಇದೆ ಸರ್ಕಾರ, ಅಲ್ಲಿಂದ ಒಂದು ಲೆಟ್ರ್ ಕೊಡ್ತೀವಿ, ನಮ್ಮಲ್ಲಿರೋ ಕೇಸ್ಗಳ ಬಗ್ಗೆ ಸರ್ಕಾರ ನಿಮ್ಮ ಜೊತೆ ಮಾತುಕತೆಯನ್ನು ನಡೆಸುತ್ತೆ, ಕೇಸನ್ನು ವಾಪಸ್ ತೊಗೋತೀವಿ ಅಂತ ಹೇಳಿದ್ದಾರೆ. ಅಂದಮೇಲೆ ವಾಪಸ್ ತೊಗೋತಾರೆ ಅಂತಲ್ಲ. ಈಗೇನು ಹೇಳಿದ್ನ ನಾನು 989, ಈ 989 ಕೇಸ್ ವಾಪಸ್ ತೊಗೊಳಿಕ್ಕಾಗತ್ತನ್ರಿ? ಜಾಮೀನು ಮೇಲೆ ಹೊರಗಿರ್ತಾನೆ ಅವನು, ಪೆರೋಲಲ್ಲಿ ಹೊರಗೆ ಬಂದಿರ್ತಾನೆ, ಅಥವಾ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ, ಇನ್ನೇನೋ ಆಗಿರುತ್ತೆ. ಆತ ಈಗ ಮತ್ತೆ ಸಿಗಾಕೊಂಡಿದ್ದಾನೆ. ಏನು ಮಾಡ್ತಾರೆ? ಜಾಮೀನು ರದ್ದಾಗತ್ತೆ, ಒಂದು ಮತ್ತೆ ವಾಪಸ್ ಜೈಲಿಗೆ ಹಾಕ್ತಾರೆ.
ಒಂದು ನೆನಪಿಟ್ಕೊಳ್ಳಿ, ಸರ್ಕಾರ ಏನೇ ಅಗ್ರಿಮೆಂಟ್ ಮಾಡ್ಕೋಬೋದು, ಏನು ಬೇಕಾದ್ರೆ ಹೇಳ್ಬೋದು ಸರ್ಕಾರ. ನಾಳೆಯಿಂದ ನೀವೆಲ್ಲರೂ ಹೊರಗಡೆ ಇರ್ತೀರಿ, ನಿಮಗೇನೂ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಜೋ ಬೈಡನ್ ಒಂದು ಹೋಗುವಾಗ ಒಂದು ಆರ್ಡರ್ ಮಾಡಿ ಹೋದ ಅಮೇರಿಕಾದಲ್ಲಿ, ಏನಂತ, ನನ್ನ ಮಗನ ಮೇಲೆ ಇರುವಂಥ ಎಲ್ಲ ಮೊಕದ್ದಮೆಗಳನ್ನು ರದ್ದು ಮಾಡ್ತೇನೆ. ಅದು ಪವರ್ ಇದೆ, ಪರಮಾಧಿಕಾರ ಇದೆ. ಪ್ರೆಸಿಡೆಂಟ್ ಆಫ್ ಅಮೇರಿಕಾಗೆ ಆ ರೀತಿಯ ಪರಮಾಧಿಕಾರ ಇದೆ. ಅದು ಏನು ಬೇಕಾದ್ರೆ ನಮ್ಮಲ್ಲಿ ಹೇಗೆ ರಾಷ್ಟ್ರಪತಿಯವರು ಗಲ್ಲು ಶಿಕ್ಷೆ ಇದ್ದವರ ಇದನ್ನು ವಜಾ ಮಾಡಬಹುದು, ರದ್ದುಗೊಳಿಸಬಹುದು, ಅವರಿಗೆ ವಿನಾಯಿತಿ ಕೊಡಬಹುದು. ಅದೇ ರೀತಿ ಅಮೇರಿಕಾದಲ್ಲಿ ರಾಷ್ಟ್ರಪತಿಗೆ ತನ್ನ ಕೊನೆಯ 6 ತಿಂಗಳ ಅವಧಿಯಲ್ಲಿ ತನಗೆ ಇಷ್ಟ ಬಂದ ಹಾಗೆ ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಅಂದರೆ ಇಷ್ಟ ಬಂದದ್ದಲ್ಲ. ಅವತ್ತು ಏನು ಮಾಡ್ದ ಅಂತ ಹೇಳ್ತೇನೆ, ಆತನ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಮೊಕದ್ದಮೆಗಳಿದ್ದು, ಕ್ರಿಮಿನಲ್. ಆ ಕೇಸ್ಗಳನ್ನ ವಾಪಸ್ ತಗೊಂಡ. ಅಷ್ಟೇ ಅಲ್ಲ, ಇನ್ನೊಂದು ಆರ್ಡರ್ ಮಾಡಿದೆ. ಏನಂತ, ಇನ್ನು ಮುಂದೆ ಸಂಭವಿಸಬಹುದಾದ ಅಂದರೆ ಈತನ ಟರ್ಮ್ ಆದಮೇಲೆ ಏನಾರು ಅಪರಾಧ ಮಾಡಿದ್ರು ಅವ್ರ ಮಕ್ಕಳು, ಅದಕ್ಕೂ ಕೂಡ ವಿನಾಯಿತಿ ಇದೆ ಅಂತ. ಇಮ್ಯುನಿಟಿ ಫಾರ್ ಆಲ್ ದ ಕೇಸಸ್ ಅಂತ. ಎಲ್ಲಿಯಾದರೂ ಸಾಧ್ಯ ಇದೆ ಅಂದರೆ ನೀವು ಹಳೆ ಕೇಸ್ ವಾಪಸ್ ತೊಗೋಬೋದು, ತೊಗೊಂಡದ್ದನ್ನು ಕೂಡ ಚಾಲೆಂಜ್ ಮಾಡ್ಬೋದು. ನಾವು ಬೇಕಾದಷ್ಟು ಕಡೆ ಆಗಿದೆ, ಹುಬ್ಳಿನಲ್ಲಿ ಆಗಿದೆ, ಬೆಂಗಳೂರಲ್ಲಿ ಆಗಿದೆ. ಅದು ಇನ್ನೊಂದು ಸಲ ಯಾವಾಗ ರೆಫರೆನ್ಸಲ್ಲಿ ಹೇಳ್ತೀನಿ. ಮುಂದೆ ಆತ ಮಾಡಬಹುದಾದಂಥ ಅಪರಾಧಕ್ಕೆ ಈಗ ಹೆಂಗೆ ವಿನಾಯಿತಿ ಕೊಡ್ತೀರಿ? ಅವನು ಮುಂದೆ ಮರ್ಡರ್ ಮಾಡ್ತಾನೆ, ಮರ್ಡರ್ ಕೇಸನ್ನು ಇದನ್ನು ಮಾಡಬೇಡ ನೀನು ಅಂತಂದರೆ ಅಡ್ಮಿಟ್ ಆಗಲ್ಲ, ಇದು FIR ಹಾಕಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅಂದರೆ ಈ ಅವಿವೇಕಿ ರಾಜಕಾರಣಿಗಳು ಬಂದರೆ ಈ ರೀತಿ ಹುಚ್ಚುಚ್ಚಾರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾನೂನು ಇದನ್ನು ಒಪ್ಕೊಳ್ಳಲ್ಲ. ಕಾನೂನು ಏನು ಹೇಳುತ್ತೆ, ಇದರಲ್ಲಿ ನೀವೇನು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಓಡಾಡ್ತಿರಲ್ಲಪ್ಪ, ಆ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ಕೂಡ ಕೋರ್ಟ್ ಹಾಗೆ ನಡ್ಕೋಬೇಕು. ಕೋರ್ಟ್ ಕೂಡ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಈಗ ನೋಡಿ, ಇವ್ರ ಕೇಸ್ ವಾಪಸ್ ತಗೊಂತಾರೆ. ಈ ಪೊಲೀಸರಿಗೆ ಹೊಡೆತ ಬಿದ್ದಿದ್ದಾವಲ್ಲ, ಅವ್ರ ಕುಟುಂಬದವ್ರು ನೀನು ಬಂದು ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಕರ್ತವ್ಯ ನಿರತರಾಗಿದ್ದಾಗ ನಮ್ಮ ಇವಂಥವ್ರ ಮೇಲೆ ದಾಳಿ ಆಗಿದೆ, ಅವ್ರ ಮೇಲೆ FIR ಹಾಕಲೇಬೇಕಲ್ವಾ? ನಿಮಗಿರೋ ನೀವು ಕಲ್ಲು ಹೊಡೆಯೋಲಿಕ್ಕೆ ನಿಮಗೆ ಕಾನೂನಿದೆ ಅಂದಮೇಲೆ ಹೊಡೆಸ್ಕೊಂಡವನಿಗೂ ಕಾನೂನಿದೆ ತಾನೇ ನ್ಯಾಯ ಕೇಳೋದು. ಭಾಳ ಇಂಟ್ರೆಸ್ಟಿಂಗ್ ಇದೆ ಈ ಇಡೀ ಪ್ರಕರಣ ಇದೆಯಲ್ಲ. ಇದಕ್ಕೆ ಒಂದು ದೊಡ್ಡದಾದಂಥ ಒಂದು ಪುಸ್ತಕ ಇದೆ, 198 ಮೆಥಡ್ಸ್ ಆಫ್ ನಾನ್ ವೈಲೆಂಟ್ ಆ್ಯಕ್ಷನ್ ಅಂಥೇಳಿ. ಅದನ್ನು ಬರೆದದ್ದು ಜೀನ್ ಶಾರ್ಪ್ ಅಂಥೇಳಿ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪುಸ್ತಕ. ಇದು ಟೂಲ್ ಕಿಟ್ ಹೆಂಗೆ ರೆಡಿ ಆಯಿತು ಅಂತ ಅದರಲ್ಲಿ ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ಅವತ್ತಿನ ಕಾಲದಲ್ಲಿ ಹೇಗೆ ಮಾಡಬೇಕು, ಹೇಗೆ ಇದನ್ನು ಹೋರಾಟವನ್ನು, ಪ್ರತಿಭಟನೆಯನ್ನು ಹೇಗೆ ಮಾಡಬೇಕು, ಹೇಗೆ ಸರ್ಕಾರವನ್ನು ಕೆಡವಬೇಕು ಅನ್ನುವಂಥ ಟೂಲ್ ಕಿಟ್ಗಳು ಅದರಲ್ಲಿದ್ದಾವೆ. ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರ. ಮತ್ತೆ ಮುಂದಿನ ಯಾವುದಾದ್ರು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.